ಪಾವ್ ಭಾಜಿ ಮಾಡುವ ವಿಧಾನವನ್ನು ಹೇಳಿಕೊಡ್ತೀನಿ ಬನ್ನಿ. ಪಾವ್ ಭಾಜಿ ಮಾಡುವ ಪದಾರ್ಥಗಳು ಇದು ಬಟಾಣಿ, ಆಲೂಗಡ್ಡೆ, ಈರುಳ್ಳಿ, ಕೊತ್ತಂಬರಿ, ಟೊಮ್ಯಾಟೊ ಮಿಕ್ಸಿಗೆ ಹಾಕ್ತೀನಿ. ಪಾವ್ ಭಾಜಿ ಮಸಾಲೆ, ಇದು ಶುಂಠಿ ಬೆಳ್ಳುಳ್ಳಿ ಮಸಾಲೆ, ಇದು ಅರಿಶಿನ ಪುಡಿ, ಹಿಂಗು, ಇದು ಕ್ಯಾಪ್ಸಿಕಮ್, ಇದು ಖಾರದ ಪುಡಿ, ಇದು ಸಾಸಿವೆ, ಇದು ಬೆಣ್ಣೆ. ಇಷ್ಟೊಂದೆಲ್ಲ ಪದಾರ್ಥ ತಗೊಂಡು ಪಾವ್ ಭಾಜಿ ಮಾಡೋಣ ಬನ್ನಿ. ಮಿಕ್ಸ್ ಮಾಡಬೇಕು. ಇದೆಲ್ಲ ಸಣ್ಣಗೆ ಮಾಡ್ಕೋಬೇಕು. ಇದೆಲ್ಲ ಬೇಯಿಸಿಟ್ಕೊಂಡು ಕುಕ್ಕರ್ನಲ್ಲಿ ಇವಾಗೆಲ್ಲ ಇದನ್ನ ಮಿಕ್ಸ್ ಮಾಡಬೇಕು. ಕೆಳಗಡೆ ಇದ್ದಾಗಲೇ ಮಿಕ್ಸ್ ಮಾಡಬೇಕು. ಇವನ್ನೆಲ್ಲ ಸಣ್ಣಗೆ ಇವಾಗ ಎಣ್ಣೆ ಕಾಸಲಿಕ್ಕೆ ಇಡ್ತೀನಿ. ಸಾಸಿವೆ ಹಾಕ್ತೀನಿ. ಎಣ್ಣೆ ಕಾಯ್ತಾ ಇದೆ. ಸಾಸಿವೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಆಗ ಪ್ರೆಸ್ ಮಾಡಿದ ಬೆಣ್ಣೆ ಇದು. ಎಷ್ಟು ಬೇಕಷ್ಟು ಖಾರ ಮಾಡ್ಕೊಬೋದು, ಹಾಕ್ಬೋದು. ಮಸಾಲೆ ಮಿಕ್ಸ್ ಮಾಡಿದ ಖಾರ ಹಾಕಬಾರ್ದು, ಹಾಗೆ ಪೌಡರ್ ಹಾಕಬೇಕು. ನಾನು ಮನೆಯಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಆಗಿರೋದು ಇದು ಬಟಾಣಿ, ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇದು ತಿರುತ್ತಾ ಇದ್ದೀನಿ. ಕಲರ್ ಬಂತು. ಹಿಂಗೆಲ್ಲ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಕಲರ್ ಬರಬೇಕಂದ್ರೆ ಚೆನ್ನಾಗಿ ಮನೆಯಲ್ಲೇ ಪೌಡರ್ ಮಾಡಿ ಹಾಕಬೇಕು ಮೆಣಸಿನಕಾಯಿ. ಎಷ್ಟು ಬೇಕಷ್ಟು ನೀರು ಹಾಕಬೇಕು. ಈ ಥರ ನೀವು ತೆಳಗೆ ಒಂದು ಸ್ವಲ್ಪ ಗಟ್ಟಿ ಬೇಕಾದ್ರೆ ಗಟ್ಟಿ, ಒಂದು ಸ್ವಲ್ಪ ಹಾಕಬೇಕು. ನೋಡ್ಕೊಂಡು ಹಾಕಬೇಕು. ನೀರು ತಣ್ಣಗೆ ಹಾಗೆ ನಡೀತದೆ, ಗರಂ ಹಾಕಿದ್ರು ನಡೀತದೆ. ಆಯ್ತು, ಇವಾಗ ಪಾವ್ ಭಾಜಿ ರೆಡಿ. ಇನ್ನೊಂದು ಕುದಿ ಬಂದರೆ ಇಳಿಸ್ಬೇಕಿದು. ಆಯ್ತು, 10 ನಿಮಿಷ. ವೀಕ್ಷಕರೇ, ಪಾವ್ ಭಾಜಿ ರೆಡಿ ಆಯಿತು. ವೀಕ್ಷಕರೇ, ಪಾವ್ ಭಾಜಿ ರೆಡಿ. ಇವಾಗ ಇದನ್ನೆಲ್ಲ ಹಾಕೊಂಡು ತಿನ್ಬೋದು. ಉಳ್ಳಾಗಡ್ಡಿ, ಸೇಬು, ನಿಂಬೆಹಣ್ಣು, ಕೊತ್ತಂಬರಿ, ರುಚಿ ರುಚಿಯಾದ ಪಾವ್ ಭಾಜಿ ರೆಡಿ.
ಇವತ್ತು ನಾನು ಮಾಡಿದ ಪಾವ್ ಭಾಜಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಎಲ್ಲರಿಗೂ.